ಕರ್ನಾಟಕ ರಾಜ್ಯದಾದ್ಯಂತ ಭೂಮಾಪನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರವಾನಗಿ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಭೂಮಾಪಕರು ಸರ್ಕಾರಕ್ಕೆ ತಮ್ಮ ಅಹವಾಲು ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಭೂಮಾಪಕರ ಸಂಘದ ಅಧ್ಯಕ್ಷರಾದ ನಿರ್ಮಲಾ ಗೌಡ ಹಾಗೂ ಶಶಾಂಕ್ ಗುರೂಜಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಪ್ರತಿಭಟನಾಕಾರರು ಸರ್ಕಾರಿ ಭೂಮಾಪಕರಾಗಿ ಕಾಯಂ ನೇಮಕಾತಿ ಮಾಡಬೇಕೆಂದು ಮುಖ್ಯವಾಗಿ ಆಗ್ರಹ ಮಾಡಿದ್ದಾರೆ. ಇದರ ಜೊತೆಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಗೌರವವನ್ನ ನೀಡುವಂತೆ ಒತ್ತಾಯಿಸಿದ್ದಾರೆ. ಭೂಮಾಪಕರು ಸಲ್ಲಿಸಿದ ಮನವಿಯನ್ನ ಕಾಯಂ ನೇಮಕಾತಿಯಲ್ಲಿ ಸೇವಾ ಅನುಭವ, ವಿದ್ಯಾರ್ಹತೆ, ಸರ್ಕಾರಿ ಭೂಮಾಪಕರಷ್ಟೇ ಕೆಲಸ, ಜವಾಬ್ದಾರಿ ಮತ್ತು ಸೇವೆ ಸಲ್ಲಿಸುತ್ತಿರುವುದನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ರು. ಸಮಿತಿಯವರು ಮಾತನಾಡಿ, ನಾವು ಸರ್ಕಾರಿ ಭೂಮಾಪಕರಿಗಿಂತಲೂ ಹೆಚ್ಚು ಶ್ರಮ ವಹಿಸಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಆದಾಗ್ಯೂ ನಮಗೆ ಸೂಕ್ತ ಸೌಲಭ್ಯಗಳು ಮತ್ತು ಭದ್ರತೆ ಇಲ್ಲ. ಈ ಕಾರಣದಿಂದಾಗಿ ಸರ್ಕಾರವು ನಮ್ಮನ್ನ ಕಾಯಂ ನೌಕರರಾಗಿ ಪರಿಗಣಿಸಬೇಕು ಎಂದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮತ್ತೋರ್ವ ಭೂಮಾಪಕರು ಮಾತನಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸವಲತ್ತುಗಳು ಮತ್ತು ಸೇವಾ ಭದ್ರತೆಯನ್ನ ನೀಡಬೇಕು. ಹಿರಿಯ ಭೂಮಾಪಕರಿಗೆ ನಿವೃತ್ತಿ ಗೌರವಧನ, ಮರಣಾನಂತರ ಕುಟುಂಬಕ್ಕೆ ಸಹಾಯಧನ ವ್ಯವಸ್ಥೆ ಜಾರಿ ತರಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಹಲವಾರು ಭೂಮಾಪಕರು ಪಾಲ್ಗೊಂಡಿದ್ರು. ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನ ಕೂಗಿದ್ರು. ಸರ್ಕಾರವು ಈ ಪ್ರತಿಭಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಭೂಮಾಪಕರ ಬೇಡಿಕೆಗಳನ್ನ ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಭೂಮಾಪಕರ ಸಂಘದ ಪದಾಧಿಕಾರಿಗಳು ಸರ್ಕಾರ ಈ ಕುರಿತು ಶೀಘ್ರ ನಿರ್ಧಾರ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ಇರ್ತಕ್ಕಂಥ ಗಟ್ಟಿ ನೆಲೆಗಿರ್ತಕ್ಕಂಥ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ನಲ್ಲಿ ರಾಜ್ಯದ ಭೂಮಾಪಕರನ್ನ ವಿಶೇಷ ನೇಮಕಾತಿ ಮೂಲಕ ಕಾಯಂ ಮಾಡ್ಬೇಕಂತೇಳಿ ಅವರೆಲ್ಲರ ಸಮ್ಮುಖದಲ್ಲಿ, ರೈತ ಸಂಘದ ಸಮ್ಮುಖದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ವರ್ಷದ ಹಿಂದೆ ಆಧಾರ್ ಸಮೇತವಾಗಿ ತುಂಬಿದ ವೇದಿಕೆ ಮೇಲೆ ಹೇಳ್ತಾರ, ಭೂಮಾಪಕರನ್ನ ವಿಶೇಷ ನೇಮಕಾತಿ ಮೂಲಕ ಇವತ್ತವ್ರು ಯಾವ ಚಿಂತನೆ ಮಾಡ್ತಾ ಇದ್ದಾರೆ ಅಂದ್ರೆ ದಾವಣಗೆರೆ ರಾಜಕಾರಣದ ಚಿಂತನೆಯನ್ನು ಮಾಡ್ತಾರೆ. ಎಲೆಕ್ಷನ್ ಮುಗಿತಿ ಈ ಗ್ಯಾರಂಟಿಗಳನ್ನ ಎಲ್ಲವನ್ನ ತೆಗೆದು ಏನ್ ಮಾಡ್ಬೇಕಂದ್ರೆ ನೇಮಕಾತಿ ಮಾಡ್ಕೋಬೇಕು. ವ್ಯಕ್ತಿಗೆ ಎಷ್ಟು ಬರ್ತಾರೆ, ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ.